ವೀಕ್ಷಕರೇ, ನಾನು ಒಂದು ಹೇಳ್ಬಿಡ್ತೀನಿ, ಇದು ಫಿಶ್ ಮಾರ್ಕೆಟ್ ಅಲ್ಲ, ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೆಂಗಂದ್ರೆ ಹಂಗೆ. ದಯವಿಟ್ಟು ಒಂದು ವೇಳೆ ಯಾರೇ ಇಲ್ಲಿ ಅಯೋಗ್ಯ ಅಂತದೆಲ್ಲ ಪದ ಬಳಸಿದ್ರೆ ಅದು ಅವರ ಘನತೆಯನ್ನು ನಮ್ಮ ಪಕ್ಷದ ಬಗ್ಗೆ ತಪ್ಪೆ ಯಾರು ತಪ್ಪೆ ಇಬ್ರು ಪದ ಬಳಕೆನಲ್ಲಿ ನೋಡಿ ಇವರು ನಾಚಿಕೆ ಮಾನ ಮರ್ಯಾದೆ ಒಂದು ಭಾವೋದ್ವೇಗದ ಸ್ಥಿತಿಯಲ್ಲಿ ಅದು ಅಷ್ಟು ಒಳ್ಳೇದಲ್ಲ ಮತ್ತು ತುಂಬಾ ಜನ ನೋಡ್ತಿರೋದ್ರಿಂದ ವಿಷಯ ಇದ್ದಾಗ ಈಗ ಪ್ರಜ್ವಲ್ ರೇವಣ್ಣ ಯಾಕೆ ಬಂದಿಲ್ಲ ಪ್ರಶ್ನೆ? ಇಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ? ನಮ್ದು ಒಂದು ದೊಡ್ಡ ನೆಟ್ವರ್ಕ್ ಇರುವಂತಹ ದೇಶ, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೊಲೀಸ್ ವ್ಯವಸ್ಥೆ ಇರ್ಬೋದು ಅಥವಾ ಗುಪ್ತದಳ ವ್ಯವಸ್ಥೆ ಇರ್ಬೋದು. ಇಲ್ಲಿಂದ ಹೋದ್ರು, ಕೇಸ್ ಬುಕ್ ಆಗಿರ್ಲಿಲ್ಲ ಅಂತ ಸ್ಟೇಟ್ ಗೌರ್ಮೆಂಟ್ ಹೋಗುತ್ತೆ ಹೇಳ್ತಾರೆ, ಅಥವಾ ನೀವ್ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಇವ್ರು ಹೇಳ್ತಾರೆ. ಇರ್ಲಿ, ಈಗ ಹೋದ ನಂತರ ಅವ್ನ ಕರ್ಕೊಂಬರೋರು ಯಾರು? ಕರ್ಕೊಂಬರ್ಬೇಕಲ್ಲ ಅವ್ರನ್ನ, ಕಾನೂನು ಸುಬರ್ದಿಗೆ ಒಪ್ಪಿಸ್ಬೇಕಲ್ವಾ? ಯಾರು ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಮೋದಿಗೆ ಪಾಸ್ಪೋರ್ಟ್ ಕ್ಯಾನ್ಸಲ್ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಈಗ ಹೆಚ್ಚು ಒತ್ತು ಕೊಡಬೇಕಾಗಿರೋದು ಅವನ್ನ ಕರ್ಕೊಂಡ್ ಬರೋದ್ರ ಬಗ್ಗೆ. ಯಾರು ಕರ್ಕೊಂಡ್ ಬರ್ಬೇಕು ಅವರು ಆ ಜವಾಬ್ದಾರಿನ ನಿರ್ವಹಿಸಿ ಅವ್ನ ಕರ್ಕೊಂಡ್ ಬರ್ಬೇಕು. ಅವರೇ ಕರ್ಕೊಂಡ್ ಬರ್ದಲೇ ಇರೋದೇನಲ್ಲ. ಚಂದ್ರಶೇಖರ್ ಅವರೇ, ಪ್ರಶ್ನೆ ಇದೆ. ಚಂದ್ರಶೇಖರ್ ಅವರೇ, ನಿಮಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಕುಮಾರಸ್ವಾಮಿ ಇವತ್ತು ಪದೇ ಹೇಳಿದ್ದಾರೆ. ಏನು ಸುಮಾರು ಸರಿ ಹೇಳಿದ್ರು, ಇವತ್ತು ಮತ್ತೆ ಹೇಳಿದ್ರು, ಸರ್ಕಾರದ ಪೆನ್ ಡ್ರೈವ್ ರಿಲೀಸ್ ಮಾಡ್ತೀನಿ ಅಂತ. ಅದ್ ಏನ್ ಪೆನ್ ಡ್ರೈವ್? ಸಿದ್ದರಾಮಯ್ಯ ಹೇಳಿದ್ರು ಹಿಟ್ ಅಂಡ್ ರನ್ ಅಷ್ಟ, ಅಲ್ಲಿ ಎಂತದೂ ಇಲ್ಲ ಅಂತ. ನಿಮ್ಗೆ ಏನಾದ್ರು ಗೊತ್ತಾ? ಏನಾದ್ರು ಇದೆಯಾ ಅಲ್ಲಿ? ಎಂತದ್ ಪೆನ್ ಡ್ರೈವ್ ಅದು? ನೋಡಿ, ಒಬ್ಬ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಆತರ ಹಾದಿ ಬೀದಿಲಿ ಹೋಗೋರ್ ತರ ಮಾತಾಡಕ್ಕೆ ನಮ್ ಕೈಲಿ ಆಗೋದಿಲ್ಲ. ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ರೆ ಅದೇನೋ ಪೆನ್ ಡ್ರೈವ್ ಅಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಪ್ರಶ್ನೆ ಉತ್ತರ ಕೊಡಬೇಕಾಗಿರೋದು ಕುಮಾರಸ್ವಾಮಿ ಅವರೇ. ಮಾಡ್ತಾರೆ, ಯಾಕೆಂದ್ರೆ ಇವರು 6 ವರ್ಷದಿಂದ ಕಾಯ್ಕೊಂಡಿದ್ರು ಎಲೆಕ್ಷನ್ ಬರ್ಲಿ ಅಂತೇಳಿ ಮಾಡೋದಕ್ಕೆ. ಹಾಗಾಗಿ ಆ ಪೆನ್ ಡ್ರೈವ್ ಒಳಗಡೆ ಏನ್ ವಿಚಾರ ಇದೆ ಅದು ಜೆಡಿಎಸ್ ಸಂಬಂಧ. ನಾವು ಅದನ್ನ ಕೇಳ್ತೀವಿ ಸಿಬಿಐ ಕೊಡಿ ಅಂತೇಳಿ, ನಾವು ಅದನ್ನ ಕೇಳ್ತಾ ಇರೋದು ಸಿಬಿಐ ಕೊಡಿ. ನೋಡಿ, ಚೆಕ್ ಮೇಟ್ ಆದ ನಂತರ ನಾನು ಹೇಳ್ತಿದ್ದೆ ಮಧ್ಯ ಮಾತಾಡ್ತಾರೆ ಅವರು. ದಯವಿಟ್ಟು ಮಧ್ಯ ಮಾತಾಡಬಾರ್ದು. ಪರವಾಗಿಲ್ಲ, ನೀವು ಮುಗಿಸಿ. ಇವತ್ತು ಹೊಸ ಒಂದು ವಾಷಿಂಗ್ ಪೌಡರ್ ಬಂದೈತೆ, ವಾಷಿಂಗ್ ಪೌಡರ್ ಮೋದಿ ಅಂತ. ನೀವ್ ಏನೇ ತಪ್ಪು ಮಾಡಿರಿ, ಬಿಜೆಪಿ ಅಂತ ಒಂದು ವಾಷಿಂಗ್ ಮೆಷಿನ್ ಇದೆ, ಮೋದಿ ಅಂತ ಒಂದು ವಾಷಿಂಗ್ ಪೌಡರ್ ಇದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಚೆಕ್ ಮೇಟ್ ಹಾಕ್ಬಿಟ್ಟಿದ್ದಾರೆ. ಇವಾಗ ಬಚ್ಚಿಕೊಳ್ಳಕ್ಕೆ ಯಾವ ದಾರಿನೂ ಇಲ್ಲ. ಇವಾಗ ಒಂದೇ ದಾರಿ ಇರೋದೇನು ಅಂದ್ರೆ ವಾಷಿಂಗ್ ಪೌಡರ್ ಮೋದಿಯಿಂದ ತೊಳ್ಕೊಂಡ್ಬಿಟ್ಟು ಇದು ಬಿಜೆಪಿ ಧೈರ್ಯನೇ ಇಲ್ಲ ಪಾಪ ವಕ್ತಾರನಿಗೆ. ಕೇಳಿಸ್ಕೊಳ್ಳಿ. ಪ್ರಫುಲ್ ಪಟೇಲ್ 1,300 ಕೋಟಿ ರೂಪಾಯಿ ಹಗರಣ, ಅಜಿತ್ ಪವಾರ್ ಹಗರಣ, ಹಿಮಂತ ಬಿಸ್ವಾ ಶರ್ಮಾ ಹಗರಣ. ಇವರೆಲ್ಲ ಬಿಜೆಪಿ ವಾಷಿಂಗ್ ಮೆಷಿನ್ ಅಲ್ಲಿ ಬಂದಿದ ತಕ್ಷಣ ಕ್ಲೀನ್ ವಾಶ್ ಆಗ್ತಾರೆ. ಮೋದಿ
ವಾಷಿಂಗ್ ಪೌಡರ್ ಹಾಕ್ತಾರೆ ಎಲ್ಲ ಬಿ ರಿಪೋರ್ಟ್ ಹಾಕ್ತಾರೆ, ಕ್ಲೀನ್ ಹಾಕ್ಬಿಟ್ಟು ಕ್ಲೀನ್ ಚಿಟ್ Let me ಸಿಕ್ಬಿಡುತ್ತೆ. answer, madam. ಅದೇ ತರ ಚಂದ್ರಶೇಖರ್, ಅದೇ ತರ ಒಂದ್ ನಿಮಿಷ. ಇವತ್ತು ಅದಕ್ಕೆ ಇದನ್ನ CBI ಗೆ ಅದೇ ತರ ಇಲ್ಲ. ಕರ್ನಾಟಕದಲ್ಲಿ ಆಗ್ತಾ ಅಲ್ಲ, ಇದೆಯಾ? ಅಲ್ಲ, 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 ಅದೇ ಸ್ವಲ್ಪ ತರ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ? ಅದೇ ತರ ಇದೆಲ್ಲ ಮೋದಿ ಕೈಗೊಂಡಗಳು. ಇಲ್ಲಿ ಮೋದಿ ಕೈಗೊಂಬೆ ಆಳಿಸ್ಬಿಟ್ಟು ಕ್ಲೀನ್ ಚಿಟ್ ಕೊಟ್ಬಿಡಕ್ಕೆ CBI ಕೊಟ್ಬಿಡಿ, CBI ಕೊಟ್ಬಿಡಿ, CBI ಪೊಲೀಸ್ ಮೇಲೆ ವಿಶ್ವಾಸ ಇರಬೇಕು. ಚಂದ್ರಶೇಖರ್, ಕಾಂಗ್ರೆಸ್ ಅದೇ ತರ ಕಾಂಗ್ರೆಸ್ ಕರ್ನಾಟಕದಲ್ಲಿ ಜೆಡಿಎಸ್ ಬಿಜೆಪಿ ಜೊತೆಗೆ ಹೋಗ್ತಾ ಇದೆ ಅಂತ ಎಲ್ಲೋ ಒಂದ್ ಕಡೆ ವಾಷಿಂಗ್ ಪೌಡರ್ ಹಾಕಿ ತೊಳೆಯೋ ಕೆಲಸ ಮಾಡ್ತಾ ಇದೆಯಾ? ಇಲ್ಲ 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 ಒಂದ್ ನಿಮಿಷ. ಅವ್ರು ಒಂದು ತೊಳಿತಾರೆ, ಅವ್ರು ತೊಳ್ಕೊಂತಾರೆ. ಕಾಂಗ್ರೆಸ್ ಅವರು ಹೇಳ್ತಾರೆ ದಿನಕ್ಕೊಬ್ಬರು ಕಾಂಗ್ರೆಸ್ ಬಿಜೆಪಿ ಬರ್ತಾ ಇದ್ರೆ ಅವರೇ ಒಪ್ಕೊಂಡ್ಬಿಟ್ಟಾರೆ ನಾವು ಕೊಳೆ ಬಟ್ಟೆ ಅಲ್ಲೆಲ್ಲ ಹೋಗ್ತೀವಿ. ಅಲ್ಲ, ಮೊದಲನೇದು. ಅಲ್ಲ, ಎರಡನೇದು ಅಲ್ಲ, ಕೊಳೆ ತೊಳ್ಕೊಂಡ್ಬಿಡೋದು. ಕೊಳೆ ಎರಡನೇದು, ಇಲ್ಲಿವರೆಗೂ ಯಾರ್ಯಾರು ಜಾಯಿನ್ ಆದ್ರು, ಅದು ಪ್ರಫುಲ್ ಪಟೇಲ್ ಇರ್ಬೋದು, ಅಜಿತ್ ಪವಾರ್ ಇರ್ಬೋದು, ಹಿಮಂತ್ ಬಿಸ್ವಾ ಶರ್ಮಾ ಇರ್ಬೋದು, ಯಾರಾದ್ರೂ ಇರ್ಬೋದು, ಇಲ್ಲಿವರೆಗೂ ಆನ್ ಗೋಯಿಂಗ್ ಕೇಸಲ್ಲಿ ಒಂದೇ ಒಂದಕ್ಕೂ ಕೂಡ ಆನ್ ಗೋಯಿಂಗ್ ಕೇಸ್ ಸ್ಟಾಪ್ ಅಜಿತ್ ಪವಾರ್ ಅವರ ಪತ್ನಿಗೆ ಬೀರಿ ಪೋಸ್ಟ್ ಕೊಟ್ಟಿದ್ದೀರಾ? ಕೇಸಿದ್ದು ಇದು ಮುಳುಗ್ತಿರೋ ಹಡಗು, ಮುಳುಗ್ತಿರೋ ಹಡಗಲ್ಲಿ ಯಾರು ಇರ್ತಾರೆ? ನೀವು ನೋಡಿ, 14 ಜನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿದ್ದರು, ಬಿಜೆಪಿ ಬಂದರು. ಯಾಕೆ? ಅದು ಮುಳುಗ್ತಿರೋ ಹಡಗು. ಇಬ್ರು ಅಷ್ಟೇ ಪೆನ್ ಡ್ರೈವ್ ಕೇಸು, ರೇವಣ್ಣ ಕೇಸಲ್ಲಿ ಯಾಕೆ SIT ಈ ರೀತಿ ಮಾಡ್ತಾ ಇದೆ ಅಲ್ಲಿ ನಮಗೇನೆ. ನೀವು ಈ ಕೇಸ್ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ರ, ಬಟ್ ಐ ವುಡ್ ಲೈಕ್ ಟು ಬ್ರಿಂಗ್ ಯು ಬ್ಯಾಕ್ ಟು ದಿಸ್ ಕೇಸ್. ಇದ್ರಲ್ಲಿ ಏನು ಅಂತಂದ್ರೆ, ರೇವಣ್ಣ ಕೇಸಲ್ಲಿ ಸೂರ್ಯ ಮುಖದ್ರಾಜ್ ಹೇಳ್ಬೇಕು ನನಗೆ, ಕೇಳ್ತಾ ಇದ್ದಾರೆ ಅವರು ವಿಕ್ಟಿಮ್. ನಮ್ಮ ರಿಪಬ್ಲಿಕ್ ಕನ್ನಡದಲ್ಲೇ ಎಕ್ಸ್ಕ್ಲೂಸಿವ್ ವಿಡಿಯೋ ಹೋಯ್ತು ಅವ್ರದ್ದು, ನನ್ನನ್ನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ. ಅವ್ರ ಸಂಬಂಧಿ ಹೇಳ್ತಾರೆ ನಮ್ಮ ಮನೆಗೆ ಬಂದಿದ್ರು, ಆ ವಿಕ್ಟಿಮ್ ಅಳಿಯ ಪೊಲೀಸರನ್ನ ಕರ್ಕೊಂಡ್ಬಂದು ಇವ್ರನ್ನ ಕರ್ಕೊಂಡೋದ್ರು ಇಲ್ಲಿಂದ ಅಂತ. SIT ಹೇಳುತ್ತೆ ತೋಟದ ಮನೆಯಿಂದ ಅಂತ. ಏನಿದೆ ಅಲ್ಲ ಭವಾನಿ ಅಲ್ಲ, ಈಗ ಒಂದೇನ್ ಗೊತ್ತಾ, ಅಂತಾನೂ ಹೇಳಿದ್ದಾರೆ. ಇವತ್ತು ಒಂದು ಪತ್ರಿಕೆನಲ್ಲಿ ವರದಿಯನ್ನ ನೋಡಿದೆ. ಆ ಹೆಣ್ಣು ಮಕ್ಕಳಿಗೆ ಯಾವ್ಯಾವ ರೀತಿ ಇವರು ಧಮಕಿ ಆಗ್ತಾ ಇದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ, ಇವ್ರನ್ನ ಆಚೆಗಡೆ ಯಾವ ಕಡೆ ಸಾಕ್ತಾ ಇದೆ? SIT ತನಿಖೆ ಸರಿಯಾದ ದಿಕ್ಕಿನಲ್ಲೇ ಸಾಕ್ತಾ ಇದೆ. ವಿಕ್ಟಿಮ್ಗಳ ಮೇಲೆ ಸಾರಾ ಮಹೇಶ್ ಅವರು ಏನು ಒತ್ತಡವನ್ನ ಏರ್ತಾ ಇದ್ದಾರೆ, ಯಾರ್ಯಾರು ಯಾವ್ಯಾವ ರೀತಿ ಆಮಿಷವನ್ನ ಒಡ್ತಾ ಇದ್ದಾರೆ. ಮೊದಲನೇ ವಿಕ್ಟಿಮ್ ಅವ್ರನ್ನ ಮನೆಯಿಂದ ಆಚೆಗೆ ಹಾಕ್ಸಿದಾರೆ ಇವರು. ನೀನು ಮನೆಗೆ ಹೋಗ್ಬೇಕು ಅಂದ್ರೆ, ಆಶ್ರಯ ಮನೆಗೆ ಹೋಗ್ಬೇಕು ಅಂದ್ರೆ ಭವಾನಿ ರೇವಣ್ಣ ಅವ್ರು ಕಾಲಿಡಬೇಕು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಎಮೋಷನಲ್ ಬ್ಲಾಕ್ ಮೇಲ್ ನ ಮಾಡ್ತಾ ಇರುವಂತದ್ದು ಕುಮಾರಸ್ವಾಮಿ, ದೇವೇಗೌಡರ ಕುಟುಂಬ, ರೇವಣ್ಣ ಅವ್ರ ಕುಟುಂಬ, ಭವಾನಿ ಅವರು, ಆಮೇಲೆ ಸಾರಾ ಮಹೇಶ್ ಅವರು. ಇವತ್ತು ವಿಕ್ಟಿಮ್ಗಳ ಮೇಲೆ ಇಷ್ಟೆಲ್ಲ ಪ್ರಭಾವ ಬೀರಿ ತನಿಖೆಯ ದಿಕ್ಕನ್ನ ತಪ್ಪಿಸ್ತಾ ಇರೋರು CBI ಎನ್ಕ್ವೈರಿ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ, ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಇವ್ರದೇ ಸರ್ಕಾರ ಇತ್ತು, ಇವ್ರದೇ SIT ಇತ್ತು, ಬಿ ರಿಪೋರ್ಟ್ ಹಾಕಿದ್ರು, ಏನು ಇವ್ರು CBI ಕೊಡ್ಲಿಲ್ಲ. ಈ ಪ್ರಕರಣ ಮಾತ್ರ CBI ಬೇಕಂದ್ರೆ ಏನ್ ಇವ್ರೇನು ಎಕ್ಸ್ಟ್ರಾ ಏನಾದ್ರು ಮಾಡ್ಬಿಡ್ತಾರ? ದೇವೇಗೌಡರ ಕುಟುಂಬದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಚಾವ್ ಮಾಡೋದಕ್ಕೋಸ್ಕರ ವಿಕ್ಟಿಮ್ಗಳ ಮೇಲೆ, ಸಂತ್ರಸ್ತರ ಮೇಲೆ ಒತ್ತಡವನ್ನ ಏರುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಒಂದು ರಮೇಶ್ ಜಾರಕಿಹೊಳಿ ಕೇಸು, ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಒಬ್ಬರೇ ಕಂಪ್ಲೇಂಟು, ವಿಡಿಯೋ ಕೂಡ ಇತ್ತು, ಅದರಲ್ಲಿ ಯಾವುದೇ ಇಂಟರ್ಸ್ಟೇಟ್ ಸರ್ಕಾರವೂ ಇನ್ವಾಲ್ವ್ ಆಗಿರಲಿಲ್ಲ, ಇಬ್ಬರು ವ್ಯಕ್ತಿಗಳು ಮಾತ್ರ ಇದ್ರು. ಹಾಗಾಗಿ CBI ಕೂಡ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಕಲ್ಪ್ರಿಟ್ ಸರ್ಕಾರ ಹಂಚಿರ್ತಕ್ಕಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿ. ಒಂದು, ಎರಡನೇದು ಪೆನ್ ಡ್ರೈವ್ ಪರ್ಚೇಸ್ಗಳು ಮಾಡಿರೋದು ಚೆನ್ನೈಯಿಂದ, ಇಂಟರ್ಸ್ಟೇಟ್ ವಿಡಿಯೋಗಳಲ್ಲಿ ಮಾರ್ಫಿಂಗ್ ಆಗಿರೋದು ಮಲೇಷಿಯಾದಲ್ಲಿ, ಇಂಟರ್ನ್ಯಾಷನಲ್ ಅಪ್ಲೋಡ್ ಆಗಿರೋದು ಯಾವ್ದೋ ಇದು ಆಸ್ಟ್ರೇಲಿಯಾದಿಂದ. ಇದೆಲ್ಲ ಇಂಟರ್ನ್ಯಾಷನಲ್ ಇಂಟರ್ಸ್ಟೇಟ್ ಆದ್ಮೇಲೆ ಹೆಂಗ್ರಿ ಸ್ಟೇಟ್ ಅವ್ರು ಮಾಡಕ್ಕಾಗುತ್ತೆ? ಅದಕ್ಕೆ CBI ಹೋಗಬೇಕು. ಒಂದು, ಎರಡನೇದು ಆರೋಪಿನ ಸರ್ಕಾರ ಇದ್ದಾಗ ಅವ್ರ ಕೆಳಗಡೆ ಕೆಲಸ ಮಾಡ್ತಕ್ಕಂಥ SIT ಹೇಗೆ ನ್ಯಾಯ ಮಾಡಕ್ಕಾಗುತ್ತೆ? ಎರಡು, ಮೂರನೇದು ಸಾರಾ ಮಹೇಶ್ ಮೇಲೆ ಹಾಕಿನೋ ನೀವು ಕಂಪ್ಲೇಂಟ್ ಮಾಡಿಲ್ಲ, ಸಾರಾ ಮಹೇಶ್ ಮೇಲೆ ಹಾಕಿನೋ ಇದು SIT ತನಿಖೆ ಆಗಿಲ್ಲ, ಯಾರು ಬರೀ ಬಾಯಿ ತನಿಖೆ ಮಾಡಿಲ್ಲ ನೀವು. ಅಲ್ಲಿ ಆರೋಪಿ, ಅಲ್ಲಿ ಯಾರು ಹೆಣ್ಮಗು ಇದೆ ಆ ಮಗುನೇ ಬಂದು ಹೇಳ್ತಾ ಇದೆ, ಮತ್ತೆ ಬರ್ತಿರ್ತಕ್ಕಂಥ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ. ಎಲ್ಲಾ ಬಿಟ್ಟು DK ಶಿವಕುಮಾರ್ ತೋರಿಸ್ತಾ ಇಲ್ಲ. ಸಾರಾ ಮಹೇಶ್ ಇವತ್ತು ಬರ್ತಿದ್ದಾರೆ, ಸಾರಾ ಮಹೇಶ್ ಇಲ್ಲಿ ಕಾರ್ತಿಕ್ ಗೌಡ, ಕಾರ್ತಿಕ್ ಗೌಡ ಇಲ್ಲಿವರೆಗೂ ಕಾರ್ತಿಕ್ ಗೌಡ ಎಲ್ಲಿದ್ದಾರೆ? ಸಮೀಲ್ ಅವರು ಎಲ್ಲಿದ್ದಾರೆ? ಕಾರ್ತಿಕ್ ಹೇಳ್ತೀರಾ ಅಂತ ಬಿಜೆಪಿ ಸ್ನೇಹಿತರು ಹೇಳ್ತಿದ್ರು, ಮಾರ್ಫಿಂಗ್ ಮಾಡಿದ್ದಾರೆ ವಿಡಿಯೋಸ್ ಅಂತ. ಆಮೇಲೆ ತಮಿಳ್ನಾಡಿಗೆ ಹೋಗಿದ್ರು ಅಂತ ಅಲ್ಲ, ತಮಿಳ್ನಾಡು ಹೋಗಿರೋದು ಅವ್ರ ಹತ್ರ ಇನ್ಫಾರ್ಮೇಶನ್ ಇರ್ಬೋದೇನೋ ಗೊತ್ತಿಲ್ಲ. ತಮಿಳ್ನಾಡಿಗೆ ಹೋಗಿದ್ದಾರೆ, ಅವ್ರ ಹತ್ರ ಇನ್ಫಾರ್ಮೇಶನ್ ಇರ್ಬೋದೇನೋ, ಅವ್ರು SIT ಕೊಡ್ಬೇಕಾಗಿ ಬರುತ್ತದು. ಇಲ್ಲಿ ಮಾರ್ಫಿಂಗ್ ಅಲ್ಲ ಸರ್, ವಿಡಿಯೋ ರೆಡಿ ಆಗಿರೋದು, ಅವೆಲ್ಲ ಕ್ಲಿಪ್ಪಿಂಗ್ ಗಳೆಲ್ಲ ಮಾಡಿ ರೆಡಿ ಆಗಿರೋದು ಮಲೇಷಿಯಾದಲ್ಲಿ. ಮಾರ್ಫಿಂಗ್ ಎಲ್ಲ ರೆಡಿ ಆಗಿರೋದು ಮಲೇಷಿಯಾದಲ್ಲಿ. ನೀವು ಮಾರ್ಫಿಂಗ್ ಅಂದ್ರೆ ವಿಡಿಯೋ ರೆಡಿ ಆಗಿರೋದು ಮಲೇಷಿಯಾದಲ್ಲಿ, ಅಪ್ಲೋಡ್ ಆಗಿರೋದು ಆಸ್ಟ್ರೇಲಿಯಾದಲ್ಲಿ. ಹೊಸ ಕತೆ ಅಪ್ಲೋಡ್ ಆಗಿರೋದು ನಿಮ್ಗೆ ಅನುಮಾನ ಇಲ್ಲ ತಾನೆ? ಕೊಟ್ಬಿಡಿ ನಾನು 30 seconds ಲಾಸ್ಟ್ ಕಾಮೆಂಟ್ ನೋಡಿ. ಫಸ್ಟ್ ಆಫ್ ಆಲ್ ಏನಿದೆ ಅಂದ್ರೆ ಆ ಫ್ಯಾಮಿಲಿಯಲ್ಲೇ ಡಿಸ್ಪ್ಯೂಟ್ ಇದೆ. ಓಕೆ, ಆ ರೇವಣ್ಣನ್ ಕಂಡ್ರೆ ಕುಮಾರಣ್ಣನ್ಗಾಗಲ್ಲ, ಕುಮಾರಣ್ಣನ್ ಕಂಡ್ರೆ ರೇವಣ್ಣನ್ಗಾಗಲ್ಲ, ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್. ಅದಾದ ನಂತರ ಹಾಸನದಲ್ಲಿ
JDS ಪಕ್ಷದ್ದೇ ಒಂದು ಡಿಸ್ಪ್ಯೂಟ್ ಇದೆ. Okay. ಪಕ್ಷದವರೇ ಇವನ್ ಕಡ್ರೆ ಅವನಿಗಾಗಲ್ಲ, ಅವ್ನ್ ಕಡ್ರೆ ಇವನಿಗಾಗಲ್ಲ. ಮತ್ತೆ ಮೈತ್ರಿ ಬಿಜೆಪಿ JDS ಗಾಗಲ್ಲ, Okay. JDS BJP ಗಾಗಲ್ಲ. ಪ್ರೀತಮ್ ಗೌಡ್ರು ಆ ಬೇರೆ ಪ್ರೀತಮ್ ಒಂದು ಗೌಡನ್ ಕಂಡ್ರೆ ಕಾಂಗ್ರೆಸ್ ಜನಕ್ಕಾಗಲ್ಲ. ಪ್ರಜ್ವಲ್ ರೇವಣ್ಣನ್ ಕಂಡ್ರೆ ಪ್ರೀತಮ್ ಗೌಡ ಹೆಣ್ಮಕ್ಳು ಗೌರವ ಮಾಡಿರೋ ಹೆಣ್ಮಕ್ಳು ಕೇಸರಿಬಾತ್ ಚೌಚೌಬಾತ್ನಲ್ಲಿ ಇವತ್ತು ಸುಮ್ಮನೆ ಬಚ್ಚಿಕೊಳ್ಳಕ್ಕೆ DK ಶಿವಕುಮಾರ್ ಸಿದ್ದರಾಮಯ್ಯ ಇವತ್ತು ಕುಮಾರಸ್ವಾಮಿ ಅವರು ಸುಮ್ಮನೆ ಆರೋಪಗಳನ್ನ ಮಾಡೋದು ಬಿಟ್ಬಿಟ್ಟು ಪದೇ ಪದೇ ಮಾಧ್ಯಮಗಳ ಮುಂದೆ ಬಂದು ದಿಕ್ತಪ್ಸೋ ಕೆಲಸ ಮಾಡೋದು ಬಿಟ್ಬಿಟ್ಟು ಸಂತ್ರಸ್ತೆಯರ ಮೇಲೆ ಒತ್ತಡ ಏರೋ ಕೆಲಸವನ್ನ ನಿಲ್ಲಿಸಿ SIT ತನಿಖೆಗೆ ಸಹಕಾರ ಕೊಡಿ. ನಿಮ್ಮ ಮಗನ್ನ ಏನು ವಿದೇಶಕ್ಕೆ ಕಳಿಸಿದಿರೋ ವಾಪಸ್ ಕರೆಸುವಂಥ ಕೆಲಸವನ್ನ ನೀವು ಮಾಡಿ. BJP ಅವ್ರ ಜೊತೆಗೆ ಸೇರ್ಕೊಂಡು ಈ ರೀತಿ ವಾಷಿಂಗ್ ಮಿಷಿನ್ನು ಇವೆಲ್ಲ ಆಟಗಳೆಲ್ಲ ಬಿಟ್ಬಿಟ್ಟು ಬೇರೆ ಪೆಂಡ್ರೈವ್ಗಳನ್ನ ತೋರ್ಸೋದು ಬಿಟ್ಬಿಟ್ಟು ನಿಮ್ಮ ಹತ್ರ ಪೆಂಡ್ರೈವ್ ಇದ್ರೆ ಲೋಕಾಯುಕ್ತಕ್ಕೆ ದೂರು ಕೊಡಿ, ಇಲ್ಲ ಅಸೆಂಬ್ಲಿನಲ್ಲಿ ಬಹಿರಂಗಪಡಿಸಿ. ಯಾಕೆ ಅದನ್ನ ಹಿಡ್ಕೊಂಡು ಇನ್ನೊಂದು ಇದನ್ನ ಹಗರಣವನ್ನ ತಡೆಯುವಂತ ಕೆಲಸ ಮಾಡ್ತಾ ಇದ್ದೀರಾ? ಒಂದು ಫೇರ್ ಇನ್ವೆಸ್ಟಿಗೇಷನ್ಗೆ ನಮ್ಮ ರಾಜಕೀಯ ಪಕ್ಷಗಳು ಅವಕಾಶ ಮಾಡಿಕೊಡ್ಬೇಕು. ಇನ್ವೆಸ್ಟಿಗೇಷನ್ ಸಿಸ್ಟಮ್ ಮೇಲೆ, ಇನ್ವೆಸ್ಟಿಗೇಷನ್ ಮೇಲೆ ಯಾವುದೇ ರೀತಿಯ ಒತ್ತಡ ಬರುವಂತ ಸ್ಟೇಟ್ಮೆಂಟ್ಸ್ ಮಾಡೋದು ಒಳ್ಳೇದಲ್ಲ. ಈಗ ನಡೀತಿರುವಂತಹ ಡೆವಲಪ್ಮೆಂಟ್ ಇನ್ವೆಸ್ಟಿಗೇಷನ್ ಸಿಸ್ಟಮ್ ಮೇಲೆ ಒತ್ತಡ ಉಂಟಾದ್ರೆ ಅದು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ. ಚಂದ್ರಶೇಖರ್ ಅವರೇ ಕೊನೆಯದಾಗಿ DK ಶಿವಕುಮಾರ್ ಅವರು ಇವತ್ತು ಮಾತಾಡ್ತಾ ಅವರೇ ಹೇಳ್ಬಿಟ್ರು, ನಾನು ಬರೀ ಪ್ರದರ್ಶಕ ಅಷ್ಟೇ ಅಂತೇಳಿ. ನಮ್ಮ ಆರೋಪನೂ ಅಷ್ಟೇ, ನೀವೇ ಪ್ರದರ್ಶಕ ಮಾಡಿದ್ದು, ಮನೆ ಮನೆಗೆ ಪೆಂಡೆ ಹಚ್ಚಿದ್ ನೀವೇ. ಹಾಗಾಗಿ ನೀವೇ ಆರೋಪಿ ಆದ್ರಿಂದ ನಿಮ್ಮ ಕೈಗಳಿಗೆ SIT ನಲ್ಲಿ ಕೆಲಸ ಆಗೋದಿಲ್ಲ. ಹಾಗಾಗಿ CBI ತನಿಖೆ ಕೊಡಿ. ಸಮಯ ಮುಗಿದಿದೆ. ಆಲ್ ರೈಟ್, ಥ್ಯಾಂಕ್ ಯು. 4 ಜನರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಪ್ರಶ್ನೆ ಇರ್ತಕ್ಕಂಥದ್ದು ಅದರಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ಒಂದು ದೊಡ್ಡ ಸಂವೇದನಾಶೀಲತೆ ಯಾರಿಗಾದ್ರೂ ಇದೆಯಾ? ಶೇಮ್ ಆನ್ ದೆಮ್. ಎಲ್ಲ ರಾಜಕಾರಣಿಗಳು, ನಾನು ಇದರಲ್ಲಿ ಯಾವ ಕಾರಣಕ್ಕೂ ಬಾಯಿ ತುಟಿಪಿಟಿ ಕನ್ನಲ್ಲ. ಇದು ಇಬ್ರು ಸರ್, ಕಾಂಗ್ರೆಸ್ BJP ಇಬ್ರು, ಅವ್ರು ಬಾಯಿ ಬಿಡಬಾರ್ದು, ಬಾಯಿ ಬಿಡಬಾರ್ದು, ಇವ್ರು ಬಾಯಿ ಬಿಡಬಾರ್ದು. ತನಿಖೆ ಆಗ್ತಾ ಇದೆ, ಬಾಯಿ ಬಿಡಲ್ಲ ಅಂತ ಇರ್ಬೇಕು. ಯಾಕೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಈ ರೀತಿ ಬಾಯಿ ಬಂದಂಗೆ ಮಾತಾಡೋದು ಸರಿಯಲ್ಲ. ಅದೇನ್ ಪೆನ್ ಡ್ರೈವ್ ಇದೆ ಕುಮಾರಸ್ವಾಮಿ ಅವರು ಹೊರಗೆ ತರಬೇಕು. SIT ಅನ್ನು ಕೂಡ ಸರಿಯಾದ ದುರುಪಯೋಗ ಮಾಡಿಕೊಳ್ಳದೆ ಇರೋ ಹಂಗೆ SIT ಅನ್ನು ಕೂಡ ಅದನ್ನ ಸರಿಯಾದ ದಿಕ್ಕಿನಲ್ಲಿ ತಗೊಂಡೋಗ್ಬೇಕು. ಇದು ರಿಪಬ್ಲಿಕ್ ಕನ್ನಡದ ಧ್ವನಿ. ನಮಸ್ಕಾರ.